ಸೊ ಇವತ್ತಿನ ಡಿಸೈನ್ಗೆ ನಾನಿಲ್ಲಿ 8 ಎಳೆ ರೇಷ್ಮೆ ದಾರಾನ ತಗೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ 8 ಸ್ಟ್ರಾಂಡ್ಸ್ ಗಂಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೀಡಲ್ ಬಂದು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ನೀಡಲ್ ನಂಬರ್ 10, ಕ್ರೋಶೆ ಹುಕ್ ನಂಬರ್ 10 ವಿಚ್ ಇಸ್ 0.75 mm ಆ್ಯಂಡ್ 3 mm ಸೈಜ್ ಗೋಲ್ಡ್ ಬೀಡ್ಸು. ಜಾಸ್ತಿ ಬೀಡ್ಸ್ ಏನು ಬೇಡ, ಒಂದು ಆರ್ಚ್ಗೆ ಒಂದೇ ಒಂದು ಬೀಡೇನೆ ನಾವು ಯೂಸ್ ಮಾಡಬೇಕು. ಸೊ ನೀವು ಇದ್ರ ಬದಲು ಕ್ರಿಸ್ಟಲ್ ಬೇಕು ಅಂದರೆ ಕ್ರಿಸ್ಟಲ್ ಕೂಡ ತಗೋಬೋದು. ಸೊ ಇವಾಗ ಇಲ್ಲಿ ಸ್ಟಾರ್ಟಿಂಗಲ್ಲಿ ಈ ರೀತಿ ಫಸ್ಟ್ ಗಂಟನ್ನು ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಗಂಟನ್ನು ಫಿಕ್ಸ್ ಮಾಡಿಕೊಂಡು ದಾರಾನ ಉದ್ದ ಎಳೆದಿಟ್ಕೊಳ್ಳಿ. ಇದಾದಮೇಲೆ ಒಂದೇ ಒಂದು ಪುಟ್ಟ ಬೀಡು, ನೀವಿಲ್ಲಿ ಬೇಕಾದರೆ ದೊಡ್ಡ ಬೀಡ್ ಕೂಡ ಹಾಕ್ಕೋಬೋದು. ಸೊ ಇಲ್ಲಿ ಒಂದು ಬೀಡ್ ಹಾಕ್ಬಿಟ್ಟು ಅದನ್ನು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದು ಆದಮೇಲೆ ಒಂದು ಕಂಬ ಹಾಕ್ಕೋಬೇಕು. ಎಲ್ಲಿ ಅಂದರೆ ಒಂದು ಅರ್ಧ ಇಂಚು ಡಿಸ್ಟೆನ್ಸಲ್ಲಿ ಒಂದೇ ಒಂದು ಕಂಬನ ಹಾಕ್ಕೊಳ್ಳಿ. ಈ ರೀತಿ ಸ್ವಲ್ಪ ಉದ್ದ ಬರೋ ಥರ ಹಾಕ್ಕೋಬೇಕು ಕಂಬ. ಸೊ ಹೀಗೆ ಕಾಣುತ್ತೆ. ಒಂದು ಬೀಡ್ ಆಗಿದ ತಕ್ಷಣ ಒಂದು ಕಂಬ ಇದ್ರ ಪಕ್ಕದಲ್ಲೇ ಹಾಕಬಾರ್ದು, ಒಂದು 1/2 inch ಡಿಸ್ಟೆನ್ಸಲ್ಲಿ ಕ್ರಾಸ್ ಆಗಿ ಹಾಕಬೇಕು. ಅದಾದಮೇಲೆ 2 ಚೈನ್ ಆದಮೇಲೆ ಇಲ್ಲಿಗೆ ಕಂಬ ಹಾಕೋದಕ್ಕೆ ಶುರು ಮಾಡಿ. ಸೊ ಒಂದು ಅಂದರೆ ಅದು ಫಸ್ಟ್ ಏನು ಸ್ಲಾಂಟಾಗಿ ಒಂದು ಕಂಬ ಹಾಕಿರ್ತೀವಲ್ವಾ, ಅಲ್ಲಿಗೂ ಮತ್ತು ಬೀಡ್ಗೂ ಗ್ಯಾಪ್ ಇರುತ್ತೆ. ಸೊ ಆ ಗ್ಯಾಪಲ್ಲಿ ಕಂಬಗಳನ್ನು ಹಾಕಬೇಕು. ನೋಡೋಣ ಎಷ್ಟು ಕಂಬ ಹಿಡಿಯುತ್ತೆ ಅಂತ. ಇದು 3, 4, 5, 6, 7, 8, 9, ಐ ಥಿಂಕ್ ಅರೌಂಡ್ 10 ಕಂಬ ಹಾಕ್ಕೋಬೋದು ಆರಾಮಾಗಿ. 10 ಕಂಬ ಹಾಕಿದ್ಮೇಲೆ ನೋಡಿ ಈ ರೀತಿ ಒಂದು ಪುಟ್ಟದಾಗಿ ಒಂದು ಸ್ಲಾಂಟ್ ಆರ್ಚ್ ಥರ ಫಾರ್ಮ್ ಆಗುತ್ತೆ. ಅದು ಎಲ್ಲಿಗೆ ರೀಚ್ ಆಗುತ್ತೋ ನೋಡಿಕೊಂಡು ಆ ಪಾಯಿಂಟ್ಗೆ ಸಿಂಗಲ್ ಕ್ರೋಶೆ, ಅಂದರೆ ಒಂದು ಸ್ವಲ್ಪ ಒಳಗಡೆನೆ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೆ. ಆವಾಗ ಸೀರೆಯಲ್ಲಿ ರಿಂಕಲ್ಸ್ ಕಾಣಲ್ಲ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ 2 ಚೈನ್ ಹಾಕಿದ್ದ ಆದಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಅಂದರೆ ಒಂದು ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ವ, ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದೇ ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಮತ್ತೆ ಒಂದು ಚೈನು, ಒಂದು ಸ್ಟಿಚ್ನ ಬಿಟ್ಬಿಟ್ಟು ನೆಕ್ಸ್ಟ್ ಸ್ಟಿಚ್ ಒಳಗಡೆ ಒಂದು ಡಬಲ್ ಕ್ರೋಶೆ, ಮತ್ತು ಒಂದು ಚೈನ್, ಒಂದು ಡಬಲ್ ಕ್ರೋಶೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಒಳಗಡೆ ಡಬಲ್ ಕ್ರೋಶೆ, ಮತ್ತು ಸಿಂಗಲ್ ಚೈನ್, ಸ್ಕಿಪ್ 1, ಡಬಲ್ ಕ್ರೋಶೆ ಇನ್ ದ ನೆಕ್ಸ್ಟ್ ಸ್ಟಿಚ್. ಸೊ ಇದೇ ರೀತಿ ಕೊನೆವರೆಗೂ ಹಾಕಬೇಕು. ಅಂದರೆ ಇಲ್ಲಿ ನಮಗೆ 1 2 3 4 5 ಟೈಮ್ಸ್ 2 ಚೈನ್ಸ್ ಹಾಕಿರ್ತೀವಿ. ಮತ್ತು ಒಂದು ಚೈನ್ ಇಲ್ಲಿ ಲಾಸ್ಟಲ್ಲಿ, ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿರ್ತೀವಲ್ವ, ಆ ಗ್ಯಾಪ್ ಒಳಗಡೆ ಒಂದು ಡಬಲ್ ಕ್ರೋಶೆ. ಸೊ ಇಲ್ಲಿ ಲಾಸ್ಟ್ 2 ಚೈನ್ ಗ್ಯಾಪ್ ಇರುತ್ತಲ್ವಾ, ಅಲ್ಲಿಗೂ ಒಂದು ಡಬಲ್ ಕ್ರೋಶೆನ ಹಾಕಿದ್ದು ಆದಮೇಲೆ ವರ್ಕ್ನ ತಿರ್ಗಾ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡ್ಮೇಲೆ ಈ ಫಸ್ಟ್ 1 ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು 3 ಚೈನು, ಈ ಸಿಂಗಲ್ ಕ್ರೋಶೆ ಒಳಗಡೆನೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಸೊ ಇದೊಂದು ಪಿಕೋ ಫಾರ್ಮ್ ಆಗುತ್ತೆ. ಮತ್ತು ನೆಕ್ಸ್ಟ್ 1 ಚೈನ್ ಗ್ಯಾಪಲ್ಲಿ ಒಂದೇ ಒಂದು ಸಿಂಗಲ್ ಕ್ರೋಶೆ, ಮತ್ತು 3 ಚೈನ್ಸ್, ಈ ಸಿಂಗಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಪಿಕೋ ಆಯಿತು. ಇದೇ ರೀತಿ
ಎಂಡ್ವರೆಗೂ ಕಂಟಿನ್ಯೂ ಮಾಡಬೇಕು. ಸೊ ಫಸ್ಟು ಒಂದು ಸಿಂಗಲ್ ಕ್ರೋಶೆ ಹಾಕಿದ ಆದಮೇಲೆ 3 ಚೈನ್ ಹಾಕಿ ಅದನ್ನು ಪೀಕೋ ಮಾಡೋದಕ್ಕೆ ಅದೇ ಸಿಂಗಲ್ ಕ್ರೋಶೆ ಒಳಗಡೆನೆ ಸಿಂಗಲ್ ಕ್ರೋಶೆನ ಹಾಕೋಬೇಕು. ಸಿಂಪಲ್ಲು. ನಿಮಗೆ ಇದು ಬೇಕಂದರೆ ಮಲ್ಟಿ ಕಲರ್ಸಲ್ಲಿ ಕೂಡ ಹಾಕೋಬೋದು, ಸಿಂಗಲ್ ಕಲರಲ್ಲಿ ಕೂಡ ಹಾಕೋಬೋದು. ಸೊ ಪ್ರತಿ ಸತಿ 3 ಚೈನ್ಸ್ ಹಾಕ್ಕೊಂಡು ಅದೇ ಸಿಂಗಲ್ ಕ್ರೋಶೆ ಒಳಗಡೆಗೆ ಸಿಂಗಲ್ ಕ್ರೋಶೆ ಮಾಡಿದ್ರೆ ಈ ರೀತಿ ಪೀಕೋ ಥರ ಫಾರ್ಮ್ ಆಗುತ್ತೆ. ನೋಡಿ, ಮತ್ತೆ ಒಂದು ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ, 3 ಚೈನ್ಸ್ ಮತ್ತು ಸಿಂಗಲ್ ಕ್ರೋಶೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವೇನು 2 ಚೈನ್ಸ್ ಹಾಕಿರ್ತೀವಲ್ವಾ, ಅಲ್ಲಿಗೂ ಕೂಡ ಒಂದು ಪಿಕೋನ ಮಾಡೋಣ. ಸೊ ಒಂದು ಸಿಂಗಲ್ ಕ್ರೋಶೆ ಹಾಕ್ಬಿಟ್ಟು 3 ಚೈನು, ಅದೇ ಸಿಂಗಲ್ ಕ್ರೋಶೆಗೆ ಮತ್ತೆ ಒಂದು, ನೋಡಿ ಈ ರೀತಿ ಕಾಣುತ್ತೆ. ಅಂದರೆ ತುಂಬ ಒಂಥರ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಆಗಿ ಕಾಣುವಂತಹ ಡಿಸೈನ್ ಇದು. ಸೊ ಇದು ತಿರ್ಗಾ ಎಲ್ಲಿಗೆ ರೀಚ್ ಆಗುತ್ತೋ ನೋಡಿಕೊಂಡು ಆ ಪಾಯಿಂಟಿಂದ ಒಂಚೂರು ಒಂದೇ ಒಂದು ಪಾಯಿಂಟ್ ಒಳಗಡೆಗೆ ನಾವು ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡಿದ್ರೆ ಈ ಆರ್ಚು ಫಿನಿಶ್ ಆಗುತ್ತೆ. ಸೊ ನಿಮಗೆ ಬಿಟ್ವೀನ್ ದ ಆರ್ಚ್ ಕುಚ್ಚಬೇಕು ಅಂದರೆ ನೀವು 3 ಚೈನ್ಸ್ ಇಲ್ಲ 4 ಚೈನ್ ಗ್ಯಾಪ್ ಮಾಡಿಕೊಂಡು ಆ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೋಬೋದು. ಬಟ್ ಇಲ್ಲಿ ನಾನು ವಿತೌಟ್ ಕುಚ್ಚು ಹಾಕ್ತಿರೋದ್ರಿಂದ ಡೈರೆಕ್ಟಾಗಿ ಬೀಡನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಗ್ಯಾಪ್ ಬೇಕು ಅಂದರೆ 1 or 2 ಚೈನ್ಸ್ ಹಾಕಿ ಕೂಡ ಮಾಡ್ಬೋದು, ಬಟ್ ಇಲ್ಲಿ ನನಗೆ ಗ್ಯಾಪ್ ಬೇಡ. ಸೊ ಇದು ಬೀಡ್ ಹಾಕಿ ಲಾಕ್ ಮಾಡಿದ್ಮೇಲೆ ಒಂದು ಸ್ಲ್ಯಾಂಟ್ ಆಗಿ ಒಂದು ಅರ್ಧ ಇಂಚು ಗ್ಯಾಪಲ್ಲಿ ಒಂದೇ ಒಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಈ ಡಬಲ್ ಕ್ರೋಶೆ ಆದಷ್ಟು ಒಂದು ಸ್ವಲ್ಪ ಉದ್ದ ಹಾಕಿದ್ರೆ ಒಳ್ಳೆಯದು, ಯಾಕಂದರೆ ನಮಗೆ 10 ಡಬಲ್ ಕ್ರೋಶೆ ಹಿಡಿಬೇಕಲ್ಲ. ಅದಾದಮೇಲೆ ನೋಡಿ 2 ಚೈನ್ಸ್ ಆದಮೇಲೆ ಮತ್ತೆ ಸ್ಟಾರ್ಟಿಂಗಲ್ಲಿ ನಾವು ಹೇಗೆ ಡಿಸೈನ್ನ ಸ್ಟಾರ್ಟ್ ಮಾಡಿದ್ವಿ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ಸೊ ಇಲ್ಲಿಗೆ ನಾನು 10 ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಇದು 3, 4, ನೀವು ಇನ್ನೊಂದು ಸ್ವಲ್ಪ ದೊಡ್ಡ ಬೀಡ್ ತಗೊಂಡ್ರೆ ಇನ್ನೊಂದು ಸ್ವಲ್ಪ ಕಂಬ ಇನ್ನೂ ಉದ್ದ ಎಳಿಬೋದು ಆ್ಯಂಡ್ ಇನ್ನೂ ಜಾಸ್ತಿ ಕಂಬಗಳು ಹಿಡಿಸುತ್ತೆ. ಸೊ ಇದು 1, 2, 1, 2, 3, 4, 5, 6 ಆಗಿದೆ. 7, 8, 9 and 10. ಸೊ 10 ಆದಮೇಲೆ ಸೇಮ್ ಪ್ರಾಸೆಸ್ ಇಸ್ ಕಂಪ್ಲೀಟ್ಲಿ ಸೇಮ್, ಏನೂ ಚೇಂಜ್ ಇಲ್ಲ. ಇದು ಎಲ್ಲಿಗೆ ರೀಚ್ ಆಗುತ್ತೋ ನೋಡಿಕೊಂಡು ಸ್ವಲ್ಪ ಒಳಗಡೆಗೆ ಸಿಂಗಲ್ ಕ್ರೋಶೆ ಮಾಡಿ ಫಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ 2 ಚೈನ್ ಆದಮೇಲೆ ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆಯಿಂದನೇ ಕಂಬ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬಟ್ ಒಂದು ಕಂಬ ಆದಮೇಲೆ ಒಂದು ಚೈನು, ತಿರ್ಗಾ ಒಂದು ಸ್ಟಿಚ್ನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟಿಚ್ ಒಳಗಡೆಗೆ ಮತ್ತೆ ಒಂದು ಕಂಬ, ಅಗೇನ್ 1 ಚೈನ್, ನೆಕ್ಸ್ಟ್ ಸ್ಟಿಚ್ ಸ್ಕಿಪ್ ಮಾಡಿ ಮತ್ತೆ ನೆಕ್ಸ್ಟ್ ಒಳಗಡೆ ಒಂದು ಕಂಬ. ಸೊ ಈ ರೀತಿ ಆರ್ಚ್ ಎಂಡ್ವರೆಗೂ ಹಾಕಬೇಕಾಗತ್ತೆ. ಇದು ಸ್ಕಿಪ್ ಮಾಡಿಬಿಟ್ಟು ಇಲ್ಲಿಗೆ ಮತ್ತೆ 1 ಚೈನ್ ಲಾಸ್ಟಲ್ಲಿ ನೋಡಿ, ಈ ಸ್ಟಿಚ್ನ ಸ್ಕಿಪ್ ಮಾಡಿಬಿಟ್ಟು ಈ 2 ಚೈನ್ ಗ್ಯಾಪ್ ಏನಿದೆಯಲ್ಲ ಇಲ್ಲಿಗೆ ಒಂದು ಕಂಬ. ಇಷ್ಟಾದಮೇಲೆ ಮತ್ತೆ ವರ್ಕ್ನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡಿದ್ದು ಆದಮೇಲೆ ಫಸ್ಟ್ ನೋಡಿ ಈ 1 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡ್ಬಿಡ್ಬೇಕು. ಸಿಂಗಲ್ ಕ್ರೋಶೆ ಹಾಕಿದ್ದು ಆದಮೇಲೆ 3 ಚೈನು, ಅದೇ ಸಿಂಗಲ್ ಕ್ರೋಶೆ ಒಳಗಡೆನೆ ಮತ್ತೆ ಸಿಂಗಲ್ ಕ್ರೋಶೆ.
ಮತ್ತು ನೆಕ್ಸ್ಟ್ 1 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, 1 2 3 ಚೈನ್ಸ್, ಅಗೇನ್ ಅದೇ ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಇದು ಪಿಕೋ ಮಾಡೋ ರೀತಿ. ಈ ರೀತಿ ಮಾಡೋದ್ರಿಂದ ಪಿಕೋ ನೀಟಾಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ಜನರಲಿ ಸ್ಲಾಂಟ್ ಆರ್ಚ್ ಮಾಡುವಾಗ 8 ಎಳೆ ದಾರ ತಗೊಂಡ್ರೆ ಒಳ್ಳೇದು. ಅದು ಸ್ವಲ್ಪ ಸ್ಟಿಫ್ ಆಗಿರುತ್ತೆ. 6 ಎಳೆ ತಗೊಂಡ್ರೆ ತುಂಬ ಅಂದರೆ ಇಷ್ಟು ಸ್ಟಿಫ್ನೆಸ್ ಕೊಡಲ್ಲ. ಸೊ ಹಾಗಾಗಿ ನಾನು ಸ್ಲಾಂಟ್ ಆರ್ಚ್ ಮಾಡುವಾಗೆಲ್ಲ 8 ಎಳೆ ದಾರನೇ ತಗೊಳ್ಳೋದು. ಇದೊಂದು ಸ್ಮಾಲ್ ಟಿಪ್ ಅಂತಲೇ ಹೇಳ್ಬೋದು. ನಾರ್ಮಲ್ ಆರ್ಚ್ ಆದರೆ ಪರವಾಗಿಲ್ಲ, ನೀವು 6 ಎಳೆ ದಾರದಲ್ಲೂ ಹಾಕ್ಬೋದು. ಬಟ್ ಇದಕ್ಕೇನಂದರೆ ಇದು ಸ್ಲಾಂಟ್ ಆಗಿರುತ್ತೆ, ಒಂದು ಕಡೆ ಇದಕ್ಕೆ ಸಪೋರ್ಟ್ ಇರಲ್ಲ, ಒಂದು ಕಡೆಗೆ ಮಾತ್ರ ಫಿಕ್ಸ್ ಮಾಡಿರ್ತೀವಲ್ವಾ. ಸೊ ಇದು ಈ ರೀತಿ ನಿಂತ್ಕೋಬೇಕು ಅಂದರೆ ಸ್ಟಿಫ್ ಆಗಿರಬೇಕು. ಸೊ ಅದರಿಂದ ನಾನು 2 ಎಳೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲ ಜನರಲಿ 80% ಆಫ್ ದ ಟೈಮ್ಸ್ ಎಲ್ಲ ಕ್ರೋಶೆ ಡಿಸೈನ್ಸ್ಗೂ ಜಸ್ಟ್ 6 ಎಳೆಯಲ್ಲೇ ಹಾಕ್ಬೋದು. 8 ಎಳೆ ಏನಕ್ಕೆ ತಗೋಬೇಕು ಈ ಡಿಸೈನ್ಗೆ ಅಂತ ನಿಮಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ನಾನು ಈ ಪಾಯಿಂಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಪಿಕೋ ಆಗಿದೆ. ಇಲ್ಲಿ ಲಾಸ್ಟಲ್ಲಿ ಕೂಡ ಒಂದು 3 ಚೈನ್ಸ್ ಹಾಕ್ಬಿಟ್ಟು ಈ ಲಾಸ್ಟ್ 2 ಚೈನ್ಸಲ್ಲಿ ಕೂಡ ಒಂದು, ನೀವಲ್ಲಿ ಇನ್ಸ್ಟೆಡ್ ಆಫ್ 2 3 ಚೈನ್ಸ್ ಕೂಡ ಹಾಕ್ಕೋಬೋದು. ಲಾಸ್ಟ್ ಸ್ಟಿಚ್ ಇದು. ಸೊ ಇಲ್ಲಿ ಪಿಕೋ ಮಾಡಿದ್ದಾದಮೇಲೆ ನೋಡಿ ಅದು ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ಈ ರೀತಿ ಕಾಣುತ್ತೆ ನೋಡಿ. ಒಂಥರ ಅದು ಡಿಫ್ರೆಂಟಾಗಿ ಕಾಣುವಂತಹ ಆರ್ಚ್ ಡಿಸೈನ್ ಇದು. ಆ್ಯಂಡ್ ಬೀಡ್ಸ್ ಕೂಡ ಅಷ್ಟೇ ಪುಟ್ಟ ಬೀಡ್ಸೇ ಯೂಸ್ ಮಾಡಿರೋದು. ನಿಮಗೆ ಕುಚ್ಚು ಬೇಕು ಅಂದರೆ ಇದು ಎರಡರ ಮಧ್ಯದಲ್ಲಿ ಒಂದು ಬ್ಲಾಕ್ ಥರ ನೀವು 3 ಚೈನು 4 ಚೈನ್ ಬ್ಲಾಕ್ ಥರ ಮಾಡಿಕೊಂಡು ಕುಚ್ಚನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಕುಚ್ಚು ಕೂಡ ಅಷ್ಟೇ, ನೀವು ವಿತ್ ಬೀಡ್ ವಿತೌಟ್ ಬೀಡ್ ಹೇಗೆ ಬೇಕೋ ಹಾಗೆ ನೀವು ವೇರಿಯೇಷನ್ಸ್ನ ಮಾಡ್ಕೋಬೋದು. ಸೊ ತಿರ್ಗಾ ನೆಕ್ಸ್ಟ್ ಕಂಟಿನ್ಯೂ ಇದೇ ರೀತಿ ಸೀರೆ ಕೊನೆ ರೀಚ್ ಆಗೋವರೆಗೂ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಿಮಗೆ ಎಲ್ಲಾದರೂ ಕಲರ್ ಚೇಂಜ್ ಮಾಡಬೇಕು ಅಂತ ಇದ್ದರೆ ಮೇ ಬಿ ಇದೊಂದು 5 ಈ ಕಲರಲ್ಲಿ ಹಾಕ್ಬಿಟ್ಟು ತಿರ್ಗಾ ಕಲರ್ ಚೇಂಜ್ ಮಾಡಿಕೊಂಡು ಇನ್ನು 5 ನೆಕ್ಸ್ಟ್ ಕಲರಲ್ಲಿ ಕೂಡ ನೀವು ಹಾಕ್ಬೋದು. ಆ ಆಪ್ಷನ್ ಕೂಡ ಚೆನ್ನಾಗಿರುತ್ತೆ. ಬಟ್ ನನಗೆ ಇದು ಸಿಂಗಲ್ ಕಲರಲ್ಲೇ ಫಿನಿಶ್ ಮಾಡಬೇಕಾಗಿದೆ. ಸೊ ಹಾಗಾಗಿ ನಾನು ಕೊನೆವರೆಗೂ ಇದೇ ಕಲರಲ್ಲೇ ವರ್ಕ್ ಮಾಡಿ ಹೇಗೆ ಫಿನಿಶ್ ಆಯಿತು ಅಂತ ತೋರಿಸ್ತೀನಿ ನೋಡಿ. ಫಿನಿಶ್ಡ್ ಲುಕ್ ಬಂದು ಈ ರೀತಿ ಇದೆ. ನಾವು ಬೀಡ್ ಪುಟ್ಟದಾಗಿ ಯೂಸ್ ಮಾಡಿರೋದ್ರಿಂದ ಡಿಸೈನ್ ತುಂಬಾ ಡೆಲಿಕೇಟ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸುತ್ತೆ. ಆ್ಯಂಡ್ ನಾವು ಸೀರೆ ಪಲ್ಲುನ ಪ್ಲೀಟ್ ಮಾಡಿ ಬಿಟ್ಟಾಗ ಅದು ಬಾಡಿ ಮೇಲೆ ಬಿದ್ದಾಗ ಕಂಪ್ಲೀಟ್ ಕಾಂಟ್ರಾಸ್ಟಲ್ಲಿ ಕಾಣುತ್ತೆ. ಸೊ ಹಾಗಾಗಿ ನಾನು ಪಲ್ಲು ಕಲರ್ನೇ ಯೂಸ್ ಮಾಡ್ಕೊಂಡಿರೋದು. ಸೊ ಇದು ಒಂಥರ ಡಿಫ್ರೆಂಟ್ ವೇರಿಯೇಷನ್ ಇನ್ ಸ್ಲಾಂಟ್ ಆರ್ಚ್ ಕುಚ್ಚು ಅಂತಲೇ ಹೇಳ್ಬೋದು. ನಿಮಗೆ ಇನ್ ಕೇಸ್ ಬೇಕು ಅಂದರೆ ಈ 3 mm ಸೈಜ್ ಬೀಡ್ ಬದಲು 4 mm ಕ್ರಿಸ್ಟಲ್ ಆರ್ ಇನ್ನೊಂದು ಸ್ವಲ್ಪ ದೊಡ್ಡ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಕಲರ್ ವೇರಿಯೇಷನ್ಸ್ ಆಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಲೈಕ್ ಆದರೆ ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸೊಂದಿಗೆ ವಿಡಿಯೋನ ಶೇರ್ ಮಾಡಿ. ಕ್ಲಾಸಸ್ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದರೆ ನನ್ನ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ವಾಟ್ಸಪ್ ಮಾಡಿ, ನಾನೆಲ್ಲ ಮಾಹಿತಿನೂ ತಿಳಿಸ್ಕೊಡ್ತೀನಿ. ಸೊ ಐ ಥಿಂಕ್ ಈ ವಿಡಿಯೋ ಅಲ್ಲಿಷ್ಟೇ. ನಾನು ಮತ್ತೆ ನಾಳೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.